ಇದು ನಾವು ಮಾಡಿಕೊಟ್ಟಂಥ ಅಪರಾಧ. ಇದು ಮಳೆ ಆ ಥರ ಬಂದು ಬೆಳೆಗಳು ಹಾಳಾಗಿದ್ದಾವೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಆದರೆ ನಿನ್ನೆ ವಿರೋಧ ಪಕ್ಷ ನಾಯಕರು ಮೊನ್ನೆ ಮಾತಾಡ್ತಾ ಮುಖ್ಯಮಂತ್ರಿಗಳು ಬಂದು ವಿಮಾನದಲ್ಲಿ ನೋಡಿ ಹೋದರು. ಏನು ಮಾಡಬೇಕಾಗಿತ್ತು? ಅದೇ ಹಳ್ಳಿಗಳಿಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ, ನೀರೆಲ್ಲ ನಿಂತು ಸೇಡಂಗೆ ಹೋಗಲು ರಸ್ತೆ ಇಲ್ಲ, ಜೇವರ್ಗಿಗೆ ಹೋಗೋ ರಸ್ತೆ ಇಲ್ಲ, ಎಲ್ಲ ಕಡೆ ನೀರು ನಿಂತು ಎಲ್ಲ ಕಡೆ ಸಂಪೂರ್ಣ ಮುಳುಗೋಗಿದೆ. ಅಷ್ಟಾದರೂ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದಿಂದ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಆ ಪರಿಹಾರ ಕೊಡುವಲ್ಲಿ ತಾರತಮ್ಯ ಆಗಿದೆ. ಅದು ಅಧಿಕಾರಿಗಳು ತಪ್ಪಾಗಿರ್ಬೋದು. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿಲ್ಲ, ಕೆಲವರಿಗೆ ಕಡಿಮೆ ಸಿಕ್ಕಿದೆ, ಕೆಲವರಿಗೆ ಜಾಸ್ತಿ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿದ್ದಾರೆ. ದಯಮಾಡಿ ಪರಿಹಾರವನ್ನು ತಾವು ಸರ್ಕಾರದಿಂದ ಕೊಡ್ತಾ ಇದ್ದೀರಿ, ಅದಕ್ಕೆ ಎಲ್ಲರಿಗೂ ನ್ಯಾಯ ಸಿಗುವ ಹಾಗೆ ಪರಿಹಾರವನ್ನು ಮಾಡಿಕೊಡಬೇಕು ಅಂತ ಹೇಳ್ತೀನಿ. ಮತ್ತು ನಮ್ಮ ಭಾಗದಲ್ಲಿ ಮಳೆ ಬಂದು ರಸ್ತೆ ಸಂಪರ್ಕಗಳೆಲ್ಲ ಹಾಳಾಗಿದೆ. ಅನೇಕ ಹಳ್ಳಿಗಳಲ್ಲಿ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಯಾಕಂದರೆ ರಸ್ತೆಯಲ್ಲಿ ಬಸ್ಸು ಇಲ್ಲ, ಫ್ರೀ ಬಸ್ ಇತ್ತು ನಮ್ಮದು. ಈ ಥರ ರಸ್ತೆಗಳಿಗೆ ದುಡ್ಡನ್ನು ತಕ್ಷಣ ಕೊಡಬೇಕು ಅಂತ ಕೇಳಿದ್ರು. ಇವತ್ತುವರೆಗೆ ಒಂದು ಪೈಸಾ ಮೇಲೆ ಬಂದಿಲ್ಲ ಮಾನ್ಯ ಅಧ್ಯಕ್ಷ, ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ, ಸಚಿವಾಲಯದಿಂದ. ಈಗ PWD ರಸ್ತೆಗಳು ಹಾಳಾಗಿದ್ದಾವೆ, ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಮೊದಲು ಸಂಪರ್ಕ ರಸ್ತೆ ಇದ್ದರೆ ಮಾತ್ರ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿದೆ ಮಾನ್ಯ ಅಧ್ಯಕ್ಷ, ತಾವು ಕೇಳಿದ್ದೀರಿ, ಮತ್ತೊಂದು ಸಲ ಹೇಳ್ತೀನಿ. ಗೌರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್, ಗೌರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್, ರೋಡ್ಸ್ ವಿಲ್ ಬಿಲ್ಡ್ ದಿ ನೇಷನ್ ಅಂತ. ಸೊ ರಸ್ತೆಗಳ ಸಂಪರ್ಕ ಇದ್ದರೆ ಇವತ್ತು ನಮಗೆ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಇದೇ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೆ. ಇವತ್ತಿನವರೆಗೂ ಕಲ್ಯಾಣ ಕರ್ನಾಟಕದ ಕೊನೆ ಗಡಿ ಭಾಗ ಔರಾದದಿಂದ ಅವರು ಕಲಬುರಗಿಯಿಂದ ಬಂದು ಬೀದರ್ ಕಲಬುರಗಿ ಬಂದು ಬಳ್ಳಾರಿಗೆ ಹೋಗಿ ಬೆಂಗಳೂರು ಮುಟ್ಟಬೇಕಾದ್ರೆ ಸುಮಾರು 700-800 ಕಿಲೋಮೀಟರ್ ಆಗ್ತದೆ. ನಮಗೊಂದು ನ್ಯಾಷನಲ್ ಹೈವೇ ಮಾಡಿಕೊಡಿ ಅಂತ ಕೇಳಿದೆ. ಇವತ್ತಿನವರೆಗೂ ಅದು ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಏನೋ ಘೋಷಣೆಯನ್ನು ಮಾಡಿದ್ರು, ಕಾರಿಡಾರ್ ರೋಡ್ ಮಾಡ್ತೀವಿ ಅಂಥೇಳಿ. ಮೊನ್ನೆ ಅಧ್ಯಕ್ಷರೇ, ನಾವು ಇವತ್ತು ಬೀದರ್ನವರು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬರ್ತಾರೆ. ನಾವೆಲ್ಲ ಬಿಜಾಪುರಕ್ಕೆ ಹೋಗಿ ಆಲಮಟ್ಟಿಯಿಂದ ನಾವು ಹೊಸಪೇಟೆಯಿಂದ ಬೆಂಗಳೂರಿಗೆ ನಾವು ಬರ್ತೀವಿ. ನಾವು ಮಹಬೂಬ್ ನಗರದಿಂದ ಹೋಗಿ ನಾವು ಬೆಂಗಳೂರಿಗೆ ಬರ್ತೀವಿ. ಆದರೆ ನಮಗೆ ಸರಿಯಾದಂಥ ಒಂದು ರಸ್ತೆ ಕಟ್ಟಿಕೊಟ್ರೆ ನಾವು ನೇರವಾಗಿ ಬೆಂಗಳೂರಿಗೆ 2 ತಾಸಿನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಗೆ ಇವತ್ತುವರೆಗೂ ಒಂದು ರಸ್ತೆ ಇಲ್ಲ, 4 ಪಥದ ರಸ್ತೆ ಇಲ್ಲ. ಇವತ್ತು ಸರ್ಕಾರ ಯಾಕೆ ರಸ್ತೆ ಮಾಡ್ತಾ ಇಲ್ಲ? ಅಥವಾ ನ್ಯಾಷನಲ್ ಹೈವೇಗೆ ಸೇರಿಸ್ರಿ, ಅವ್ರದ್ದಾದ್ರೂ ಮಾಡಿಸ್ರಿ, ಅಥವಾ ನಿಮ್ಮ ಹಣ ಆದರೂ ಖರ್ಚು ಮಾಡಿ ನಿಮ್ಮ ಹಣ ಅದನ್ನು ರಸ್ತೆಯನ್ನು ಮಾಡಿರಿ. ನಮಗೊಂದು ಸರಿಯಾದಂಥ ಬೆಂಗಳೂರಿಗೆ ಹೆಡ್ ಕ್ವಾರ್ಟರ್ ಮುಟ್ಟಕ್ಕೆ ರಸ್ತೆನೇ ಇಲ್ಲ ಅಂದಾಗ ಅಭಿವೃದ್ಧಿ ಯಾವುದಾಗ್ತದೆ ಮಾನ್ಯ ಅಧ್ಯಕ್ಷರೇ? ಇವತ್ತು ರಸ್ತೆಗಳು ಬೇಕೇ ಬೇಕು. ಅಂಥ ರಸ್ತೆಗಳು ಇಲ್ಲದಾಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಮಂತ್ರಿಗಳು ಓಡಾಡ್ತಾ ಇಲ್ಲ. ಇದನ್ನು ಯಾರೋ ಅಪಾರ್ಥ ಮಾಡ್ಕೋಬೇಡ್ದು. ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಕ್ಷೇತ್ರ, ಯಾವ ಸರ್ಕಾರ ಆದ್ರೇನು, ಯಾವ ಪಾರ್ಟಿ ಆದ್ರೇನು, ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ರಿ. ನೀವು ರಾಜ್ಯ ನಿಮ್ಮದಲ್ಲ, ನಿಮ್ಮ ಇಲಾಖೆ ನಿಮ್ಮದಲ್ಲ, ಅಭಿವೃದ್ಧಿ ಜವಾಬ್ದಾರಿ ನಿಮ್ಮದಲ್ಲ, ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮೂಹಿಕ ಜವಾಬ್ದಾರಿ ನಿಮ್ಮದಲ್ವಾ? ಇವತ್ತು ಮಾನ್ಯ ಅಧ್ಯಕ್ಷರೇ, ನಾನು ಮೊದಲನೇ ಸಲ ಸದನಕ್ಕೆ ಬಂದಾಗ ಬೊಮ್ಮಾಯಿ ಅವರು ರಸ್ತೆ ಮೇಲೆ ಅಂಥ ಕೆಟ್ಟ ರಸ್ತೆಯಲ್ಲಿ ಜಿಲ್ಲೆಗೆ ಹೋಗಿ ರಿವ್ಯೂ ಮಾಡ್ತಾಯಿದ್ರು. ಲಕ್ಷ್ಮೀ ಸಾಗರ್ ಅವರು ರಿವ್ಯೂ ಮಾಡ್ತಾಯಿದ್ರು, ಎಂ ಚಂದ್ರಶೇಖರ್ ಅವರು ಹೋಗ್ತಾಯಿದ್ರು. ನಜೀರ್ ಸಾಬ್ರಂತೂ ಮುಟ್ಟದೇ ಇರುವಂಥ ಹಳ್ಳಿನೇ ಇಲ್ಲ, ಅಷ್ಟು ಓಡಾಡ್ತಾಯಿದ್ರು. ಆದರೆ ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ. ಕಾರ್ಯಕ್ರಮ ಹೋಗಬೇಕು, ಭಾಷಣ ಮಾಡಬೇಕು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು. ನಾನು ಹೇಳ್ತೀನಿ, ವಿನಂತಿ ಮಾಡ್ಕೋತೇನೆ, ಇದು ಒಂದು ರಾಜ್ಯ ಅಂತ ಪರಿಗಣಿಸಿ, ತಮ್ಮ ಕ್ಷೇತ್ರದ ಮಂತ್ರಿಗಳಲ್ಲ. ನಿಮ್ಮ ರಾಜ್ಯದ್ದು ನಿಮಗೆ ಬರ್ತದೆ, ರಾಜ್ಯದ ಇಲಾಖೆ. ನಾನು ಮಾನ್ಯ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡ. ಅದು BJP ಸರ್ಕಾರ. ಖಾನಾಪುರಕ್ಕೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಔರಾದ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ನಮ್ಮ ನಿಪ್ಪಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಬಸವ ಕಲ್ಯಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಗುರ್ಮಿಟ್ಕಲ್ಗೆ ಎಷ್ಟು ಜನ ಮಂತ್ರಿ ಹೋಗಿದ್ದಾರೆ. ಗುರ್ಮಿಟ್ಕಲ್ಲು, ಔರಾದು, ಖಾನಾಪುರ, ನಿಪ್ಪಾಣಿ, ಆಳಂದು ಇದೆ ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ. ನಾವು ಮಾನ್ಯ ಅಧ್ಯಕ್ಷರೇ, ಕೆಲವು ಮಂತ್ರಿಗಳು ಈ ಹುಬ್ಬಳ್ಳಿ ಬೆಳಗಾವಿ ಕಡೆ ಬರ್ತಾರೆ. ನಾವು ನಿಮ್ಮ ಕಡೆ ಬಂದಿದ್ದೇವ್ರಿ ಅಂತ ಹೇಳ್ತಾರೆ. ಯಾವತ್ತು ಬಂದಿರಿ? ಇಂಥ ದಿವಸ ಬಂದಿದ್ದೀವಿ. ಎಲ್ಲಿ ಬಂದಿರಿ? ಬೆಳಗಾವಿ ಬೆಳಗಾವಿಗೂ ಕಲಬುರಗಿಗೂ 450 ಕಿಲೋಮೀಟರ್ ಅನ್ನೋದು ಗೊತ್ತಿಲ್ಲ ಅವರಿಗೆ, ಅಷ್ಟು ಡಿಸ್ಟೆನ್ಸ್ ಇದೆ. ಇಂಥ ಮಂತ್ರಿಗಳನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಅರೆ, ಮಂತ್ರಿ ಆದಂಥವ್ರು ಸಮಗ್ರವಾದಂಥ ಒಂದು ಕಲ್ಪನೆ ಇರಬೇಕು, ಅವ್ರ ಕನಸಿರಬೇಕು, ಒಂದು ಚಿತ್ರ ಇರಬೇಕು. ಅವರು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ
ಮಾನ್ಯ ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿಯನ್ನು ತೋರಿಸಿ ಈ ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರು, ಇವತ್ತು ನಮ್ಮ ಭಾಗದಲ್ಲಿ ಬಡತನ ಜಾಸ್ತಿ ಇದೆ. ಬಡತನ ಜಾಸ್ತಿ ಇದ್ದ ಕಾರಣಕ್ಕಾಗಿ ಅನೇಕ ಜನ ಮಂಗಳೂರು ಕಡೆ ಬಂದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಮಂಗಳೂರಿನಲ್ಲಿ ಚಪಾತಿ ಕಾಲನಿ ಅಂತಿದೆ, ಒಂದು ಹೆಸರೇ ಚಪಾತಿ ಕಾಲನಿ. ಜ್ಞಾನೇಂದ್ರವ್ರೆ, ತಾವು ಕೇಳಿದ್ರೆ ಇದು ಚಪಾತಿ ಕಾಲನಿ. ಎಷ್ಟೋ ಜನ ನಮ್ಮ ಗೋವಾಕ್ಕೆ ಹೋಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಪೂನಾ ಒಂದು ಶಹರದಲ್ಲಿ ನನ್ನ ಕ್ಷೇತ್ರದ 15ರಿಂದ 20,000 ಜನ ಇವತ್ತು ದುಡಿಲಿಕ್ಕೆ ಹೋದವರಿದ್ದಾರೆ. ಶಾಲೆ ಬಿಟ್ಟು ಹೋಗಿದ್ದಾರೆ, ಪಾಪ ಹೊಟ್ಟೆಪಾಡಿಗೆ ಹೋಗಿದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ನಾನೊಂದು ಸಲ ಹೋದಾಗ ಸುಮಾರು 10,000 ಜನ ಸೇರಿದರು. ಯಾಕೆ ಹೋಗ್ತಾರೆ? ಅವ್ರು ಶೋಕಿ ಮಾಡೋಕ್ಕೆ ಹೋಗಲ್ಲ, ಅವ್ರಿಗೆ ಮಜಾ ಮಾಡೋಕ್ಕೆ ಹೋಗಲ್ಲ, ಪುಣೆ ಶಹರದಲ್ಲಿ ಓಡಾಡಬೇಕಂತ ಹೋಗಲ್ಲ, ಹೊಟ್ಟೆಪಾಡಿಗೆ ಹೋಗಿರ್ತಾರೆ. ಈ ಮೈಗ್ರೇಷನ್ ನಿಲ್ಬೇಕಲ್ಲ. ನರೇಗಾ ಬಂದ ಮೇಲೆ ಮೈಗ್ರೇಷನ್ ನಿಲ್ತದಂತ ತಾವೆಲ್ಲ ಅಪೇಕ್ಷೆ ಪಟ್ಟಿದ್ರಿ. ಅದೇ ನರೇಗಾ ಬಂದ ಮೇಲೆ ಮೈಗ್ರೇಷನ್ ನಿಲ್ಲಿಲ್ಲ. ಇವತ್ತು ಕೂಡ ಗುಳೆ ಹೋಗ್ತಾನೆ ಇದ್ದಾರೆ, ಪಾಪ ವಾಪಸ್ ಬರ್ತಾನೆ ಇಲ್ಲ. ಹೀಗಾಗಿ ಗುಳೆ ಪದ್ಧತಿಯನ್ನು ತಪ್ಪಿಸಬೇಕಾದ್ರೆ ಶಾಶ್ವತವಾದಂಥ ಅವರಿಗೆ ಒಂದು ಯಾವುದಾದ್ರೂ ಉತ್ಪನ್ನವನ್ನು, ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಮಾಡದೇ ಹೋಗಿದರೆ ಈ ಗುಳೆ ಹೋಗೋ ಪದ್ಧತಿ ಅಂತೂ ಯಾವತ್ತೂ ತಪ್ಪೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಕೆಲವು ಸಲ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕನ್ನಡ ಶಾಲೆಯಲ್ಲಿ ಹಾಕಿರ್ತಾರೆ, ಪಾಪ ಗುಳೆ ಹೋಗುವ ಮಕ್ಕಳನ್ನು ತೊಗೊಂಡು ಹೋಗಿರ್ತಾರೆ, ಅಲ್ಲಿ ಮರಾಠಿ ಶಾಲೆ ಹಾಕ್ತಾರೆ. ಮತ್ತೆ ವಾಪಸ್ ಬರುವಾಗ ಮತ್ತೆ ಬಂದ ಆ ಕಡೆ ಅವನಿಗೆ ಮರಾಠಿನೂ ಬರಲ್ಲ, ಈ ಕಡೆ ಕನ್ನಡನೂ ಬರಲ್ಲ, ಆ ಕಡೆ ಕನ್ನಡನೂ ಬರಲ್ಲ, ಇವನಿಗೆ ಮರಾಠಿನೂ ಬರಲ್ಲ. ಅದು ಹೋಗಿ ಹೋಗಿ ನೀವು KPS ಶಾಲೆಯನ್ನು ತೆರೆದಿದೆ, ಅದಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ ಮಾನ್ಯ ಅಧ್ಯಕ್ಷ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, KPS ಶಾಲೆ ತೆಗೆಯೋದಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ. ಇಲ್ಲೇ ನಮ್ಮ ಮಂತ್ರಿಗಳು ಕೂಡ ಇದ್ದಾರೆ. ಇವತ್ತು ಶಿಕ್ಷಕರು ಯಾರನ್ನು ಹಾಕ್ತಾ ಇದ್ದೀರಿ ನೀವು? ನಾನು ಇಲಾಖೆ ಅಧಿಕಾರಿಗಳಿಂದ ಕೇಳಿ ಜವಾಬ್ದಾರಿ ತೆಗೆದು ಮಾತಾಡ್ತಾ ಇದ್ದೀನಿ. ಶಿಕ್ಷಕರನ್ನ ಯಾರನ್ನು ಹಾಕ್ತಾ ಇದ್ದೀರಿ? ಕನ್ನಡ ಶಾಲೆ ಕನ್ನಡ ಕಲಿತಂಥ ಶಿಕ್ಷಕರನ್ನ ತಾವು ಪಾಠ ಹೇಳಕ್ಕೆ ಕಳಿಸ್ತಾ ಇದ್ರಿ. ಅರೆ ಮೊದಲು ನೆಟ್ಟಿಗೆ ಅವರಿಗೆ MA ಕಲ್ತಿದ್ದಾರೆ, ಕನ್ನಡನೇ ಬರಲ್ಲ ಕೆಲವರಿಗೆ. ನೆಟ್ಟಿಗೆ ಒತ್ತಕ್ಷರ ಗೊತ್ತಿಲ್ಲ, ದೀರ್ಘ ಗೊತ್ತಿಲ್ಲ, ದುರಸ್ವ ಗೊತ್ತಿಲ್ಲ. ಅಂಥ ಶಿಕ್ಷಕರನ್ನ ನೀವು ಒಯ್ದು ಹಾಕಿ ಆ ಮಕ್ಕಳಿಗೆ ಯಾವ ಥರ ಉದ್ಧಾರ ಮಾಡ್ತೀನಿ? ಅಲ್ಲಿ ಇಂಗ್ಲೀಷು ಬರಲ್ಲ, ಅಲ್ಲಿ ಕನ್ನಡನೂ ಬರಲ್ಲ. ದಯಮಾಡಿ ನಾನು ಹೇಳ್ತೀನಿ, ಯಾವ ವಿಷಯದಲ್ಲಿ ತಜ್ಞರಿದ್ದಾರೆ, ಅವರಿಗೆ ಎಕ್ಸ್ಪರ್ಟ್ ಇದ್ದಾರೆ, ಕರೀರಿ ಹೊಸ ಲಿಸ್ಟನ್ನು. ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಂಥವ್ರನ್ನ ಅವು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಿರಿ. ಈಗ ನೀವು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಏನು ಮಾಡ್ತಾ ಇದ್ದೀರಿ? ಯಾರು ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಾರಲ್ಲ ಆ ಶಿಕ್ಷಕರನ್ನು ಮಾತ್ರ ಅವರಿಗೆ ನೀವು ಶಿಕ್ಷಕರನ್ನು ಹಾಕ್ತಾಯಿದ್ರಿ. ಅವ್ರು ಹೆಂಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ? ಅವ್ರು ಹೆಂಗೆ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ದಯಮಾಡಿ ಈ ಥರ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ಏನು ಸ್ಪಷ್ಟವಾದಂಥ ಒಂದು ಏನಾದರೂ ಯೋಜನೆಯನ್ನು ಹಾಕ್ಕೊಳ್ಳಿ. ಈ ಕಡೆ ಶಾಲೆಯನ್ನು ತೆಗೆದು ಅಲ್ಲಿ ಕಟ್ಟಡ ಕಟ್ಟಿಸ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ, ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡದೆ ಹೋಗಿದ್ರೆ ಅವ್ರ ಭವಿಷ್ಯಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಭಾಗದಲ್ಲಿ ತೊಗರಿ ಬೆಳೆ ಜಾಸ್ತಿ ಬೆಳೀತಾರೆ, ಎಲ್ಲರಿಗೂ ಗೊತ್ತಿದೆ. ಆ ತೊಗರಿ ಬೋರ್ಡ್ ಆಗಬೇಕಾದ್ರೆ ಹೋರಾಟ ಮಾಡಿದ್ದೀವಿ.